ವೀಕ್ಷಕರೇ, ಯೂಟ್ಯೂಬ್ ಕ್ರಿಯೇಟ್ ಆಪ್ ತುಂಬಾ ಉಪಯೋಗ ಆಗ್ತಾ ಇದೆ. ಬಹುತೇಕ ಮಂದಿ ಇದನ್ನ ಬಳಸ್ಕೊಳ್ತಿದ್ದಾರೆ. ತಮ್ಮ ವ್ಯೂಸು ಸಬ್ಸ್ಕ್ರೈಬರ್ಸ್ ನ ಹೆಚ್ಚು ಮಾಡ್ಕೊಳ್ತಿದ್ದಾರೆ. ಉದಾಹರಣೆಗೆ ನನ್ನ ಚಾನಲ್ ನೇ ತೆಗೆದುಕೊಂಡ್ರೆ ಈ ಒಂದು ವಿಡಿಯೋ ಮಾಡಿದ್ಮೇಲೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ವಿಡಿಯೋ ಕಂಪ್ಲೀಟ್ ಕಾಪಿರೈಟ್ ಫ್ರೀ ಆಗಿದೆ. ಹೇಗೆ? ಇದು ಯೂಟ್ಯೂಬ್ ಸಪೋರ್ಟ್ ಮಾಡ್ತಿರೋದ್ರಿಂದ ಯಾವುದೇ ಕಾಪಿರೈಟ್ಸ್ ಬರೋದಿಲ್ಲ. ಅಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನ ಉಪಯೋಗಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಅಲ್ಲಿ ಎಐ ಜನರೇಟೆಡ್ ವಿಡಿಯೋ ಬರೋದ್ರಿಂದ, ಎಐ ಜನರೇಟ್ ಮಾಡ್ಕೊಡೋದ್ರಿಂದ ಅಲ್ಲಿ ಕಾಪಿರೈಟ್ಸ್ ಬರೋದಿಲ್ಲ. ಇಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನ, ಸೌಂಡ್ಗಳನ್ನ, ಇಮೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಡೋದ್ರಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ. ಕಾಪಿರೈಟ್ ಫ್ರೀ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬಹುದು. ಹಾಗೂ ನೀವೇನಾದ್ರೂ ನಿಮ್ಮದೇ ಇಮೇಜ್ಗಳನ್ನ, ವಿಡಿಯೋಗಳನ್ನ ಬಳಸ್ಕೊಂಡ್ರೆ ಅವುಗಳನ್ನ ಹುಷಾರಾಗಿ ಬಳಸ್ಕೊಳ್ಳಿ. ಯಾವ ಒಂದು ವಿಡಿಯೋಗಳನ್ನ, ಯಾವ ಒಂದು ಇಮೇಜ್ಗಳನ್ನ ಅಲ್ಲಿ ಬಳಸ್ಕೋಬೇಕು, ಇವೇನಾದ್ರೂ ಕಾಪಿರೈಟ್ ಕಂಟೆಂಟ್ ಇದೆಯಾ, ರೀಯೂಸ್ಡ್ ಕಂಟೆಂಟ್ ಇದೆಯಾ ಅಂತಕ್ಕಂಥದ್ದನ್ನ ನೀವು ಫಸ್ಟ್ ತಿಳ್ಕೊಂಡು ಆ ನಂತರದಲ್ಲಿ ಬಳಸ್ಕೊಳ್ಳಿ. ಬಹಳ ಉತ್ತಮ ಆಗುತ್ತೆ. ಹಾಗಾದ್ರೆ ಹೇಗೆ ಈ ಯೂಟ್ಯೂಬ್ ಕ್ರಿಯೇಟ್ ಆಪ್ ನ ಬಳಸ್ಕೊಂಡು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು, ಹೇಗೆ ಸ್ವತಃ ಎಐ ನ ಬಳಸ್ಕೊಂಡು ವಿಡಿಯೋನ ಜನರೇಟ್ ಮಾಡ್ಬೋದು, ಎಷ್ಟು ಅದ್ಭುತವಾಗಿ ಅವು ಬರ್ತವೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಹಾಗೂ ನಾನ್ ಮಾಡತಕ್ಕಂತ ಕಂಪ್ಲೀಟ್ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಮುಂದುವರ್ಸೋಣ. ವೀಕ್ಷಕರೇ, ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಯೂಟ್ಯೂಬ್ ಕ್ರಿಯೇಟ್ ಆಪ್ ಅಂತ. ಇಲ್ಲಿ ನೋಡಿ ರೆಡ್ ಮಾರ್ಕ್ ಅಲ್ಲಿ ಒಂದು ಯೂಟ್ಯೂಬ್ ಕ್ರಿಯೇಟ್ ಅಂತ ಬರ್ತಾ ಇದೆ ನೋಡಿ, ಬಿಟಾ ವರ್ಷನು. ಇದನ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಇದು ಅಪ್ಡೇಟ್ ಕೇಳ್ತಾ ಇದೆ. ನೀವು ಹೊಸದಾಗಿ ಏನಾದ್ರು ಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಕೇಳುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮತ್ತೊಂದು ವೇ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಏನು ಯೂಟ್ಯೂಬ್ ಸ್ಟುಡಿಯೋ ಆಪ್ ಇದೆ ಅಲ್ಲಿ ಹೋಗಿ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಟಿಫಿಕೇಶನ್ ಬಂದಿರುತ್ತೆ, ನೀವು ಯೂಟ್ಯೂಬ್ ಕ್ರಿಯೇಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ. ಆ ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಕೂಡ ಡೈರೆಕ್ಟಾಗಿ ನೀವು ಈ ಯೂಟ್ಯೂಬ್ ಕ್ರಿಯೇಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಇದಕ್ಕಾಗಿ ನಾನು ಮತ್ತೊಂದು ವಿಡಿಯೋನ ಮೊದಲೇ ಮಾಡಿದ್ದೀನಿ ನೋಡಿ. ಈ ವಿಡಿಯೋ ಅದಾಗಿದೆ. ಇದನ್ನು ನೀವೇನಾದರೂ ನೋಡಿದ್ರೆ ಕಂಪ್ಲೀಟು ಏನು ಯೂಟ್ಯೂಬ್ ಸ್ಟುಡಿಯೋ ಆ್ಯಪಲ್ಲಿ ನೋಟಿಫಿಕೇಶನ್ ಬಂದಿದೆಯೋ ಅದನ್ನು ಕ್ಲಿಕ್ ಮಾಡುವುದರ ಮೂಲಕ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟ್ ಹೇಳಿದ್ದೀನಿ. ಈ ವಿಡಿಯೋನ ಬೇಕಾದರೆ ನೋಡಿ. ಈಗ ನಾನು ಪ್ಲೇ ಸ್ಟೋರ್ ಮೂಲಕ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ಈಗ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲಲ್ಲಿ ಈ ಒಂದು ಲೋಗೋ ಕಾಣಿಸ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಕ್ರಿಯೇಟ್ ಅಂತಿದೆ ನೋಡಿ ರೆಡ್ಡಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ಇಲ್ಲಿ ಬಹುತೇಕವಾಗಿ ಏನೇನೆಲ್ಲ ನಾವು ಯೂಟ್ಯೂಬ್ ಕ್ರಿಯೇಟಲ್ಲಿ ಮಾಡ್ಬೋದು ಅಂತಕ್ಕಂಥದ್ದನ್ನು ಶೋ ಮಾಡ್ತಾ ಇರುತ್ತೆ. ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಪ್ಲಸ್ ಪಾಯಿಂಟ್ ಇದೆ, ಪಕ್ಕದಲ್ಲಿ ಎಡಿಟ್ ವಿತ್ ಎಐ ಅಂತಿದೆ, ಪಕ್ಕದಲ್ಲಿ ಜನರೇಟ್ ವಿಡಿಯೋ ಅಂತಿದೆ, ಪಕ್ಕದಲ್ಲಿ ಯೂಸ್ ಟೆಂಪ್ಲೇಟ್ಸ್ ಅಂತಿದೆ. ಇಷ್ಟನ್ನು ಕೂಡ ನೀವು ಬಳಸ್ಕೋಬೋದು. ಪ್ರಾಜೆಕ್ಟನ್ನು ನೀವೇ ಕ್ರಿಯೇಟ್ ಮಾಡ್ಬೋದು, ಎಐ ಬಳಸ್ಕೊಂಡು ಎಡಿಟ್ ಮಾಡ್ಬೋದು, ಜನರೇಟ್ ವಿಡಿಯೋ ಮಾಡ್ಬೋದು, ಟೆಂಪ್ಲೇಟನ್ನು ಯೂಸ್ ಮಾಡ್ಕೋಬೋದು. ನಾನು ಇವತ್ತು ಹೇಗೆ ವಿಡಿಯೋ ಜನರೇಟ್ ಮಾಡೋದು ಎಐನ ಬಳಸ್ಕೊಂಡು ಅಂತಕ್ಕಂಥದ್ದನ್ನು ಮಾತ್ರ ತಿಳಿಸ್ಕೊಡ್ತೀನಿ. ಮುಂದಿನ ದಿನದಲ್ಲಿ ಬೇರೆ ಬೇರೆನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಜನರೇಟ್ ವಿಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ, ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅವರೇ ನಿಮಗೆ ಕೆಲವು ಪ್ರಾಂಪ್ಟನ್ನು ಕೊಡ್ತಾರೆ. ಒಂದು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಬ್ಯೂಟಿಫುಲ್ ಪೀಕಾಕ್ ಡ್ಯಾನ್ಸಿಂಗ್ ಇನ್ ಇಂಡಿಯನ್ ಏನೋ ಮುಂದುವರಿಯುತ್ತೆ. ಪಕ್ಕದಲ್ಲೇ ಇಂಡಿಯನ್ ವೆಡ್ಡಿಂಗ್ ಡ್ಯಾನ್ಸ್ ವಿತ್ ಫ್ರೆಂಡ್ಸ್ ಅಂತಿದೆ. ಈ ಎರಡರಲ್ಲಿ ಯಾವ್ದಾದ್ರು ನೀವು ಡೈರೆಕ್ಟಾಗಿ ಬೇಕು ಅಂದರೆ ಇದನ್ನೇ ಕ್ಲಿಕ್ ಮಾಡಿ ತಗೋಬೋದು. ಅಥವಾ ಮೇಲ್ಭಾಗದಲ್ಲಿ ವಾಟ್ ಹ್ಯಾಪನ್ ಇನ್ ದಿಸ್ ವಿಡಿಯೋ ಅಂತಿದೆಯಲ್ಲ, ಅಲ್ಲಿ ನೀವೇ ಟೈಪ್ ಮಾಡಿ ಪ್ರಾಂಪ್ಟನ್ನು ಕ್ರಿಯೇಟ್ ಮಾಡಿಕೊಂಡು ವಿಡಿಯೋನ ಜನರೇಟ್ ಮಾಡ್ಕೋಬೋದು. ಅಥವಾ ನಿಮ್ಗೇನಾದ್ರು ಬೇರೆ ಕಡೆ ಪ್ರಾಂಪ್ಟನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀರಿ ಅಂದರೆ ಇಲ್ಲಿ ಅದನ್ನು ಪೇಸ್ಟ್ ಮಾಡಿ ವಿಡಿಯೋನ ಜನರೇಟ್ ಮಾಡ್ಬೋದು. ಈಗ ನಾನು ಡೈರೆಕ್ಟಾಗಿ ಇಲ್ಲೇ ಇರ್ತಕ್ಕಂಥ ಒಂದನ್ನು ನಾನೀಗ ಕ್ಲಿಕ್ ಮಾಡಿ ತಗೊಳ್ತಾ ಇದ್ದೀನಿ. ಬನ್ನಿ, ಬ್ಯೂಟಿಫುಲ್ ಪೀಕಾಕ್ ಡ್ಯಾನ್ಸಿಂಗ್ ಇನ್ ಆ್ಯನ್ ಇಂಡಿಯನ್ ಏನೋ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ಹೇಳ್ತಾ ಇದೆ ನೋಡಿ, ಬ್ಯೂಟಿಫುಲ್ ಪೀಕಾಕ್ ಡ್ಯಾನ್ಸಿಂಗ್ ಇನ್ ಆ್ಯನ್ ಇಂಡಿಯನ್ ಫಾರ್ಮ್ ಅಂತಿದೆ. ಈಗ ನಾವು ಇದನ್ನು ಜನರೇಟ್ ಮಾಡ್ಕೋಬೋದು. ಇದಕ್ಕೂ ಮುನ್ನ
ಇವ್ರು ಇಲ್ಲಿ ಕೊಡ್ತಾರೆ ನೋಡಿ, ಸ್ಟೈಲನ್ನು ಸೆಲೆಕ್ಟ್ ಮಾಡಿ, ಲೈಟಿಂಗನ್ನು ಸೆಲೆಕ್ಟ್ ಮಾಡಿ ಅಂಥೇಳಿ. ಯಾವ ಸ್ಟೈಲ್ ಬೇಕು ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಲವಾರು ಸ್ಟೈಲ್ಗಳಿದೆ. ಈ ಸ್ಟೈಲ್ಗಳನ್ನು ನೀವು ಕ್ಲಿಕ್ ಮಾಡ್ಕೋಬೋದು. ಲೈಟಿಂಗನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೈಟಿಂಗ್ ಅಂತ ಇದೆ, ಲೈಟಿಂಗನ್ನು ಕೂಡ ಕ್ಲಿಕ್ ಮಾಡ್ಕೋಬೋದು. ನಾನಿಲ್ಲಿ ಲೈಟಿಂಗನ್ನು ಮಾತ್ರ ಕ್ಲಿಕ್ ಮಾಡ್ಕೊಳ್ತೀನಿ. ಮೊದಲನೇದು ಗೋಲ್ಡನ್ ಹವರ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ವಿಡಿಯೋನ ಜನ್ರೇಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ. ಈಗ ವಿಡಿಯೋ ಜನ್ರೇಟ್ ಆಗ್ತಾ ಇದೆ, ವೆಯ್ಟ್ ಮಾಡಬೇಕು. ಡೈರೆಕ್ಟಾಗಿ ವಿಡಿಯೋನ ಜನ್ರೇಟ್ ಆಗುತ್ತಾ? ಇಲ್ಲ. ಮೊದಲನೇದಾಗಿ ಇಮೇಜ್ ಜನ್ರೇಟ್ ಆಗುತ್ತೆ ನೋಡಿ. ಈಗ ಇಮೇಜ್ ಜನ್ರೇಟ್ ಆಗಿದೆ. ತುಂಬ ಬ್ಯೂಟಿಫುಲ್ ಇಮೇಜ್ಗಳನ್ನು ಇದು ಕೊಡುತ್ತೆ. ನೀವು ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ವಿಡಿಯೋ ಆಗಿ ಕ್ರಿಯೇಟ್ ಮಾಡಬೇಕಲ್ವಾ, ಅದಕ್ಕೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಬಂದರೆ ಕ್ರಿಯೇಟ್ ವಿಡಿಯೋ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಈಗ ವಿಡಿಯೋ ಜನ್ರೇಟ್ ಆಗ್ತಾ ಇದೆ, ವೆಯ್ಟ್ ಮಾಡಿ. ನೋಡಿ, ಈಗ ವಿತ್ ಸೌಂಡು ವಿಡಿಯೋ ಜನ್ರೇಟ್ ಆಗಿದೆ. ತುಂಬ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿಕೊಟ್ಟಿದೆ. ಶಾರ್ಟ್ಸನ್ನು ಈ ರೀತಿಯಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಯೂಸ್ ವಿಡಿಯೋ ಮತ್ತು ಅಪ್ಲೋಡ್ ಟು ಯೂಟ್ಯೂಬ್ ಅಂತ 2 ಆಪ್ಷನ್ಸ್ ಇದೆ. ನೀವು ವಿಡಿಯೋನಾರು ಯೂಸ್ ಮಾಡ್ಕೋಬೋದು, ಡೈರೆಕ್ಟಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಆದರೂ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯಾಗಿ ಕಾಪಿರೈಟ್ಸ್ಗಳು ನಿಮಗೆ ಬರೋದಿಲ್ಲ, ಯೂಟ್ಯೂಬೇ AI ಮೂಲಕ ಜನ್ರೇಟ್ ಮಾಡಿಕೊಡೋದ್ರಿಂದ. ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಪೋರ್ಟ್ ಆಗುತ್ತೆ ವಿಡಿಯೋ. ಇದಕ್ಕೆ ನೀವು ಇನ್ನು ಎಫೆಕ್ಟ್ಗಳು ಏನು ಬೇಕೋ ಅದನ್ನು ನೀವು ಬಳಸ್ಕೋಬೋದು, ಎಡಿಟ್ ಮಾಡ್ಬೋದು. ಬೇಕಾದ್ರೆ ಎಡಿಟ್ ಮಾಡ್ಬೋದು, ಯಾವ ಥರ ಏನೇನು ಬೇಕು. ಇನ್ನೂ ಯಾವುದಾದ್ರೂ ನೀವು ಇದಕ್ಕೆ ಆ್ಯಡ್ ಮಾಡ್ತೀನಿ, ಇಮೇಜ್ಗಳು ಆ್ಯಡ್ ಮಾಡ್ತೀನಿ, ಬೇರೆ ಸೌಂಡ್ ಆ್ಯಡ್ ಮಾಡ್ತೀನಿ, ಬೇರೆ ಎಫೆಕ್ಟ್ ಆ್ಯಡ್ ಮಾಡ್ತೀನಿ ಅಂದರೆ ಯೂಸ್ ಅಂತಕ್ಕಂಥ ಒಂದು ಬಟನ್ನ ಕ್ಲಿಕ್ ಮಾಡಿ ಎಡಿಟ್ ಆಪ್ಷನ್ಸ್ಗೆ ಹೋಗಿ ಎಡಿಟ್ ಮಾಡಿ ಆನಂತರದಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ವೀಕ್ಷಕರೇ, ಇದಿಷ್ಟು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ. ನೀವು ಈ ರೀತಿಯಾಗಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ವ್ಯೂಸ್, ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಕೊಳ್ಳಿ, ಮಾನಿಟೈಸೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಏನಾದರೂ ಕೇಳಬೇಕು ಹೇಳಬೇಕು ಅಂತ ನಿಮ್ಮ ತಲೆಯಲ್ಲಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಯಾರೆಲ್ಲ ಬಿಗಿನರ್ಸ್ ಇದ್ದಾರೋ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ದಯಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.